ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೊಸ ಇನ್ಫಾರ್ಮೇಷನ್ನ ನೀಡಲಿಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ತಾವೆಲ್ಲರೂ ಮಾಡಲೇಬೇಕು. ಹಾಗಾಗಿ ಏನದು, ಏನು ಮಾಡಬೇಕು ಅಂತೇಳಿ ಎಲ್ಲ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ವಿಡಿಯೋನ ಪ್ರಾರಂಭಿಸೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ನಮ್ಮ ವಾಟ್ಸಪ್ ಚಾನಲ್ಗೆ ಯಾರು ಭಾಗವಹಿಸಿಲ್ವೋ ಅವರು ಅಲ್ಲಿ ಭಾಗವಹಿಸಿ. ಏಕೆಂತಂದರೆ ಅಲ್ಲಿ ಯಾವುದಾದ್ರೂ ಹೊಸ ಮೊಬೈಲ್ಸ್ ಬಂದರೆ ಅಥವಾ ಏನಾದರೂ ಟೆಕ್ನಾಲಜಿ ಬಗ್ಗೆ ಇನ್ಫಾರ್ಮೇಷನ್ ನೀಡೋದಿದ್ದರೆ ಅಲ್ಲಿ ನಾನು ಟೆಕ್ಸ್ಟ್ ಮುಖಾಂತರ, ವಿಡಿಯೋ ಮುಖಾಂತರ ಆಗಿರ್ಬೋದು, ಆಡಿಯೋ ಮುಖಾಂತರ ಆಗಿರ್ಬೋದು ಇನ್ಫಾರ್ಮೇಷನ್ನ ನೀಡ್ತಾ ಇರ್ತೀನಿ. ಹಾಗಾಗಿ ಅಲ್ಲಿ ಕೂಡ ತಾವು ಭಾಗವಹಿಸಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ತಾವು ಭಾಗವಹಿಸ್ಬೋದು. ಸ್ನೇಹಿತರೆ, ನಾನು ನಿಮಗೆ ಈಗ ವಿಡಿಯೋನ ಮಾಡ್ತಾ ಇರೋದು ಯಾವುದ್ರ ಬಗ್ಗೆಪ್ಪ ಅಂತಂದರೆ, ಯಾವುದಾದ್ರೂ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿರ್ತೀರಿ, ಅದನ್ನು ಮತ್ತೆ ನೀವು ಯೂಸ್ ಮಾಡಿಕೊಂಡು ಅನ್ಇನ್ಸ್ಟಾಲ್ ಮಾಡಿರ್ತೀರಿ. ಅದರಿಂದ ಗೂಗಲ್ ಅಕೌಂಟ್ನಿಂದ ನೀವು ಸೈನ್ ಇನ್ ಆಗಿರ್ತೀರಿ. ಓಕೆನಾ? ನೀವು ಸೈನ್ ಇನ್ ಆಗಿದ್ದನ್ನು ಅನ್ಇನ್ಸ್ಟಾಲ್ ಮಾಡಿರ್ತಿಲ್ಲ, ಆದರೂ ಕೂಡ ಅವರು ನಿಮ್ಮ ಡೇಟಾವನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ. ಅದನ್ನು ಅವರು ಡೇಟಾವನ್ನು ಕಲೆಕ್ಟ್ ಮಾಡದೆ ಹಾಗೆ ಮಾಡೋದು ಹೇಗೆ? ಅವ್ರು ಮಾಡೋಕ್ಕೆ ಬರೋದಿಲ್ಲ. ಆ ರೀತಿಯಲ್ಲಿ ನಾವು ಲಾಗೌಟ್ ಆಗಬೇಕು. ಲಾಗಿನ್ ಆಗಿರ್ತೀರ, ಲಾಗೌಟ್ ಆಗೋದು ಹೇಗೆ? ನೀವು ಯಾವ ಆ್ಯಪ್ಗಳನ್ನ ಅನ್ಇನ್ಸ್ಟಾಲ್ ಮಾಡಿರ್ತೀರೋ ಅವರು ಹಾಗೆ ನಿಮ್ಮ ಡೇಟಾವನ್ನು ಸಂಗ್ರಹಿಸ್ತಾ ಇರ್ತಾರೆ. ಓಕೆನಾ? ಹಾಗಾಗಿ ನೀವು ಅವರ ಅಕೌಂಟ್ ಅಂದರೆ ನಿಮ್ಮ ಅಕೌಂಟ್ನಿಂದ ನೀವು ಲಾಗಿನ್ ಆಗಿರ್ತೀರಲ್ಲ, ಅದನ್ನು ಲಾಗೌಟ್ ಆಗಬೇಕು. ಈಗ ಅದನ್ನು ಲಾಗೌಟ್ ಆಗೋದು ಹೇಗೆ? ನೀವು ಈಗ ಯಾವುದಾದ್ರೂ ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡಿರ್ತೀರಿ, ಅದರಿಂದ ಈಗ ಲಾಗೌಟ್ ಆಗೋದು ಹೇಗೆ? ಈಗ ಅನ್ಇನ್ಸ್ಟಾಲ್ ಮಾಡಿರ್ತೀರಿ ಜಾಸ್ತಿ ಆ್ಯಪ್ಗಳನ್ನ, ನೀವು ಹಾಗೆ ಲಾಗೌಟ್ ಆಗಲಾರ್ದಂಗೆ ಅನ್ಇನ್ಸ್ಟಾಲ್ ಮಾಡಿಬಿಟ್ಟಿರ್ತೀರಿ. ಅದರಿಂದ ನಿಮ್ಮ ಡೇಟಾವನ್ನು ಅವ್ರು ಕದೀತಾ ಇರ್ತಾರೆ ನಿಮ್ಮ ಇಮೇಲ್ ID-ಯಿಂದ. ಓಕೆನಾ? ಹಾಗಾಗಿ ನಾವೀಗ ಲಾಗೌಟ್ ಆಗೋದು ಹೇಗೆ ಅಂತೇಳಿ ನಾನೀಗ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೆ ನೋಡಿದರೆ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ, ಅರ್ಧ ನೋಡಿದ್ರೆ ಅರ್ಥ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದೀರೋ ಅವ್ರು ಬೇಗ ಸಬ್ಸ್ಕ್ರೈಬ್ ಮಾಡಿ. ಈಗ ನನ್ನ ಮೊಬೈಲ್ ಬಂದುಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ A14. ಈ ಮೊಬೈಲ್ ಹೆಸರನ್ನ ಹೇಗೆ ಕೇಳ್ತಾ ಇದ್ದೇನಪ್ಪ ಅಂತಂದರೆ, ಕೆಲವೊಂದು ಸೆಟ್ಟಿಂಗ್ಗಳು ನಿಮಗೆ ಸಿಗ್ತವೆ. ನಾನು ಹೇಳೋದು ಆಲ್ಮೋಸ್ಟ್ ಎಲ್ಲ ಸಿಗ್ತವೆ, ಸೇಮ್ ಇರ್ತವೆ. ಬಟ್ ಕೆಲವೊಂದನ್ನು ನೀವು ಎಕ್ಸ್ಪ್ಲೋರ್ ಮಾಡಿ ನೋಡಬೇಕಾಗುತ್ತೆ. ಅದನ್ನು ನೀವೇ ಟೆಕ್ಸ್ಟ್ ಮಾಡ್ಕೊಳ್ಳಿ, ಎಕ್ಸ್ಪ್ಲೋರ್ ಮಾಡ್ತಾ ನೋಡಿ. ಸೇಮ್ ಇದ್ದರೆ ಏನು ಪರವಾಗಿಲ್ಲ, ನಾನು ಹೇಳೋದನ್ನೆಲ್ಲ ನಿಮಗೆ ಸಿಗುತ್ತೆ. ಸ್ವಲ್ಪ ಏನಾದರೂ ಚೇಂಜ್ ಇದ್ದರೆ ನೀವೇ ನೋಡ್ಕೋಬೇಕಾಗುತ್ತೆ. ಓಕೆನಾ? ನಾನೀಗ ಆ ಸೆಟ್ಟಿಂಗನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ಹೇಗೆ ಲಾಗೌಟ್ ಆಗೋದು, ನೀವು ಯಾವ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಂಡು ಅನ್ಇನ್ಸ್ಟಾಲ್ ಮಾಡಿದ್ದೀರೋ, ಅದರಿಂದ ಯಾವ ಇಮೇಲ್ ID-ಯಿಂದ ಲಾಗಿನ್ ಆಗಿದ್ದೀರೋ ಅದರಿಂದೆಲ್ಲ ಲಾಗೌಟ್ ಆಗೋದು ಹೇಗೆ ಅಂತೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ನೋಡೋಣ. ನಾನು ಸೆಟ್ಟಿಂಗ್ಸ್ ಒಳಗಡೆ ಹೋಗ್ತಾ ಇದ್ದೀನಿ. ಓಕೆ, ಒಂದು ನಿಮಿಷ. ಓಕೆ, ಸೆಟ್ಟಿಂಗ್ ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ನಾನು ಡೈರೆಕ್ಟಾಗಿ ಗೂಗಲ್ ಅಂತೇಳಿ ಇರುತ್ತೆ, ಅಲ್ಲಿಗೆ ಹೋಗ್ತೀನಿ. ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಓಕೆ, ಗೂಗಲ್ ಸರ್ವಿಸಸ್ ಅಂತೇಳಿ ಏನು ಹೇಳ್ತಾ ಇದ್ದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿಂದ ಡೈರೆಕ್ಟಾಗಿ ನಾವು ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಹೇಳಿರುತ್ತೆ, ಅಲ್ಲಿಗೆ ಹೋಗೋಣ. ಸ್ವಲ್ಪ ಲೋಡಿಂಗ್ ಆಗುತ್ತೆ, ಇದು ಓಪನ್ ಮಾಡಿದ ಕೂಡಲೇ. ಲೋಡಿಂಗ್ ಆದ ನಂತರ ನೀವು ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಹೋದರೆ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತೇಳಿ ಸಿಕ್ಕಿದೆ. ಇದ್ರ ಒಳಗಡೆ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಈಗ ಇಲ್ಲಿಂದ ಲೆಫ್ಟಿಗೆ ಸ್ವೈಪ್ ಮಾಡ್ತಾ ಹೋಗೋಣ. ಇಲ್ಲಿ ಸೆಕ್ಯೂರಿಟಿ ಟ್ಯಾಬ್ ಅಂತೇಳಿ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಇಲ್ಲಿಂದ ಹೋಗಿ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. ಓಕೆ, ಸೆಕ್ಯೂರಿಟಿ ಟ್ಯಾಬ್ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿಂದ ಡೈರೆಕ್ಟಾಗಿ ನಾವು ಒಂದು ಆಪ್ಷನ್ ಬರುತ್ತೆ, ಅಲ್ಲಿವರೆಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗ್ತೀನಿ. Find the lost. Manage all devices. Your connections to 10th gulf forward. Your connections to third-party apps and services. Keep track of your connections to third-party apps and services. ನೋಡಿ. Manage all your connections to third-party apps and services. Keep track of your connections to third-party apps and services. ಓಕೆ, ಇದು ಏನಪ್ಪ ಅಂತಂದರೆ ಥರ್ಡ್ ಪಾರ್ಟಿ ಆ್ಯಪ್ಗಳನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ಅನ್ಇನ್ಸ್ಟಾಲ್ ಮಾಡಿರ್ತಿರಲ್ಲ, ನಿಮ್ಮ ಇಮೇಲ್ ID-ಯಿಂದ ಲಾಗಿನ್ ಆದಂತಹ ಎಲ್ಲ ಆ್ಯಪ್ಸ್ಗಳ ಲೀಸ್ಟ್ ಇಲ್ಲಿ ಸಿಗುತ್ತೆ ನಿಮಗೆ. ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. Google Play Services. ಓಕೆ, ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಲ್ಲ ಅಂದರೂ ಕೂಡ ಅಲ್ಲಿ ಕೆಲವೊಂದು ಲೀಸ್ಟ್ಗಳು ಕೂಡ ಸಿಗ್ತವೆ. ನೀವು ಯಾವ ಒಂದು ಆ್ಯಪ್ಗಳಿಗೆ ಲಾಗಿನ್ ಆಗಿದ್ರೋ ಆ ಆ್ಯಪ್ಗಳ ಹೆಸರೆಲ್ಲ ಸಿಗ್ತವೆ. ನೀವು ಅಲ್ಲಿಯೂ ಕೂಡ ರಿಮೂವ್ ಮಾಡ್ಬೋದು. ನಾನು ಇದ್ರ ಒಳಗಡೆ ಬಂತೀನಿ. ಈಗ ಥರ್ಡ್ ಪಾರ್ಟಿ ಆ್ಯಪ್ಸ್ ಆ್ಯಂಡ್ ಸರ್ವಿಸಸ್ ಅಂತೇಳಿ
You share data with these third-party apps and ಓಕೆ, services. ಇವೆಲ್ಲ ಬರ್ತಾ ಇದ್ದಾವೆ. ಹಾಗೆ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಹೋಗೋಣ. Learn more about how Google helps you share. Edit box. Clear search content. Clear search content. 9 total apps and services. Filter by. 9 total apps and services. ನೋಡಿ, ಟೋಟಲ್ ಆಗಿ 9 ಆ್ಯಪ್ಸ್ ಮತ್ತು ಸರ್ವಿಸಸ್ಗಳು ಗೂಗಲ್ ಅಕೌಂಟ್, ನನ್ನ ಗೂಗಲ್ ಇಮೇಲ್ ಐ ಡಿಯಿಂದ ಲಾಗಿನ್ ಆಗಿದೆ ಅಂತೇಳಿ ಹೇಳ್ತಾ ಇದೆ. Filter by. ಫಿಲ್ಟರ್ ಬೈ. Collapsed. Learn more. Multi-select. Sign in with Google. 6. Show third-party apps and services that have some access to your Google account. Button. Sign in. Show third-party apps and services that have some access to your Google account. Button. ಓಕೆ, Multi-selectable. Unselected. 10-12 board result 2024. ನೋಡಿ, Link 1 of 9. 9 items. ಇದು Multi-select 10-12 board result 2024. Link 1 of 9. 9 items. 10th ಆ್ಯಂಡ್ 12th ಬೋರ್ಡ್ ರಿಸಲ್ಟ್ 2024 ಅಂತೇಳಿದೆ. ಇದು ಆ್ಯಪ್ನ ನಾನು ಆಗಲೇ ಅನ್ಇನ್ಸ್ಟಾಲ್ ಮಾಡಿದ್ದೀನಿ. ಆದರೂ ಕೂಡ ಈ ಒಂದು ಅಪ್ಲಿಕೇಶನ್ಗೆ ನಾನು ಲಾಗಿನ್ ಆಗಿರೋದ್ರಿಂದ ನನ್ನ ಇಮೇಲ್ ಐ ಡಿಯಿಂದ ಇವರು ಹಾಗೆ ಡೇಟಾವನ್ನು ಕದೀತಾ ಇರುತ್ತೆ. ಅಂದರೆ ಡೇಟಾ ಹೋಗ್ತಾ ಇರುತ್ತೆ ಅವರಿಗೆ. ನಾವು ಯೂಸ್ ಮಾಡಿಲ್ಲ ಅಂದರೂ ಕೂಡ ಅವರು ಎಲ್ಲ ಇಮೇಲ್ ಐ ಡಿ ಲಾಗಿನ್ ಹಾಗೇ ಇರುತ್ತೆ. ಅದನ್ನು ಲಾಗೌಟ್ ಮಾಡೋದು ಹೇಗೆ ಅಂತೇಳಿ ಈಗ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ನಾನೀಗ ಸದ್ಯ ಒಂದೇ ತೋರಿಸ್ತೀನಿ. ಯಾಕಪ್ಪ ಅಂತಂದರೆ ಎಲ್ಲ ಇದೇ ರೀತಿಯಲ್ಲಿ ಮಾಡಬೇಕು, ಏನು ಬೇರೆ ಏನಿಲ್ಲ. ಇಲ್ಲಿ ಟೋಟಲ್ 9 ಆ್ಯಪ್ಸ್ಗಳು ಇದ್ದಾವೆ. ಅದರಲ್ಲಿ ನಿಮಗೆ ಯಾವ್ಯಾವ ಆ್ಯಪ್ಸ್ಗಳಿಗೆ ಲಾಗಿನ್ ಬೇಡೋ ಆ ಆ್ಯಪ್ಸ್ಗಳಿಂದ ನೀವು ಲಾಗೌಟ್ ಆಗ್ಬೋದು. ನಾನೀಗ 12th ಬೋರ್ಡ್ ರಿಸಲ್ಟ್ 2024 ಇದರಿಂದ ನಾನು ಲಾಗೌಟ್ ಆಗ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಏನು ಬರ್ತದೆ ಅಂತ ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ನೋಡೋಣ. ನೋಡಿ, ಹೀಗೆ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಹೋದ್ರೆ ಹೀಗೆ ಬರ್ತವೆ. When you sign in with, see your profile info, see details. Delete all connections that you have with 10-12 board result 2024. You can delete the access that you've given to 10-12. No next default. See details. Delete all connections that you have with 10-12 board result 2024. ಡಿಲೀಟ್ ಆಲ್ ಕಲೆಕ್ಷನ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾವೀಗ. ಓಕೆ, ಒಂದು ನಿಮಿಷ. ನಾನು ಟಾಕ್ ಬ್ಯಾಕ್ ನಾನು ಸ್ವಲ್ಪ ಸ್ಲೋ ಮಾಡ್ತೀನಿ. See your profile info, words, characters, speech rate 190, links. See details. Delete all connections that you have with 10-12 board result 2024. You can delete the access that you've given to 10-12 board result 2024 in Google. ಓಕೆ, ಡಿಲೀಟ್ ಆಲ್ ಕಲೆಕ್ಷನ್ಸ್. See details. Link. ಒಂದು ನಿಮಿಷ. Delete all connections that you have with 10-12 ಇದ್ರ ಮೇಲೆ board result ಕ್ಲಿಕ್ ಮಾಡ್ತಾ 2024. ಇದ್ದೀನಿ You can ನಾನೀಗ. delete the access that you've given to 10-12 board result 2024 in Google. ಓಕೆ, ಡಿಲೀಟ್ ಆಕ್ಷನ್ಸ್ ಮೇಲೆ ಕ್ಲಿಕ್ ಡಿಲೀಟ್ ಆಲ್ ಕಲೆಕ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಕನ್ಫರ್ಮ್ ಕೇಳ್ತಾ ಇದೆ. ಏನು ಬಂದಿದೆ ನೋಡೋಣ. ವೆಬ್ ವ್ಯೂ ಅಂತಿದೆ. Delete the connections that you have with 10-12 board result 2024. Dialog. Delete the connections that you have with 10-12 board result 2024. Heading 2. ನೋಡಿ, ಇದರಿಂದ you might not be able to use some 10-12 board result 2024 features or use 10-12 board result 2024 from your Google account on any device where you're signed into your Google account. What happens to your data? Your 10-12 board result 2024 account and the data and info that you shared with 10-12 board result 2024 will not be deleted. If you want to delete the data and info that you shared with 10-12 board result 2024, visit 10-12 board result 2024. ಓಕೆ, ಇದೆಲ್ಲ ಹೇಳ್ತಾ ಇದೆ. ಅಂದರೆ ನೀವು ಈ ಆ್ಯಪಿಂದ ಅಂದರೆ 10th 12th ರಿಸಲ್ಟ್ 2024 ಈ ಆ್ಯಪ್ನಿಂದ ನೀವು ಡಿಲೀಟ್ ಮಾಡಬೇಕಂತ ಅಂದ್ಕೊಂಡಿದ್ದಾರೆ ನಿಮ್ಮ ಅಕೌಂಟ್ನ ಅಂತ ಕೇಳ್ತಾ ಇದೆ. Delete the connections that you have with 10-12 board result 2024. Dialog. ಓಕೆ, ಹೀಗೆ ಹೇಳ್ತಾ ಇದೆ. ಅದು ಹೀಗೆ ಅಂದರೆ ನೀವು ಡಿಲೀಟ್ ಮಾಡಬೇಕಂತಿದ್ರೆ ಈ ಒಂದು 10th 12th ರಿಸಲ್ಟ್ 2024 ಒಂದು ಅಪ್ಲಿಕೇಶನಿಂದ ಲಾಗಿನ್ ಆಗಿರೋದ್ರ ಅಂತ ಕೇಳ್ತಾ ಇದೆ. ನೀವು ಲಾಗಿನ್ ಆಗೋದ್ರಿಂದ ಲಾಗಿನ್ ಏನಾಗಿರುತ್ತಲ್ಲ ಅದನ್ನು ಲಾಗೌಟ್ ಆಗಬೇಕಂತ ಕೇಳ್ತಾ ಇದೆ. ಓಕೆನಾ. ಹಾಗೆ ಮತ್ತು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೂಡ ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ಅದು ಕೊಡ್ತು. ಅಂದರೆ ನೀವು ಇದರಿಂದ ಲಾಗೌಟ್ ಆಗ್ಬೋದು. ಆದರೆ ಹಿಂದಕ್ಕೆ ಅಂದರೆ ಈ ಮುಂಚೆ ಲಾಗೌಟ್ ಆಗಿರೋ ಮುಂಚೆಗೆ ಏನು ಲಾಗೌಟ್ ಆಗ್ತಾ ಇದೆಯೋ ಇದಕ್ಕಿಂತ ಮುಂಚೆ ಏನು ಡೇಟಾ ಕಲೆಕ್ಟ್ ಮಾಡ್ಕೊಂಡಿದೆ ಅದೆಲ್ಲ ಹಾಗೇ ಇರುತ್ತೆ. ಇವಾಗ ನೀವು ಈ ಒಂದು ಅಪ್ಲಿಕೇಶನ್ನ ಯಾವುದೇ ಒಂದು ಡಿವೈಸ್ ನೀವು ಒಂದು ಸೈನ್ ಇನ್ ಆಗಿರುತ್ತಲ್ಲ ಆ ಡಿವೈಸ್ಗಳಿಂದ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡೋಕ್ಕಾಗಲ್ಲ. ನೀವು ಈಗ ಲಾಗೌಟ್ ಆದರೆ ಅಂತ ಎಲ್ಲ ಹೇಳುತ್ತೆ, ಇನ್ಸ್ಟ್ರಕ್ಷನ್ ಕೊಡ್ತು. ಅದನ್ನು ನೀವು ಗಮನಿಸಿರ್ಬೋದು. ಇನ್ನೊಂದು ಸಲ ಕೂಡ ಗಮನಿಸಿ, ನಾನು ತೋರಿಸ್ತೀನಿ ನಿಮಗೆ. ಓಕೆ, ಇನ್ನೊಂದು ಏನಪ್ಪ ಅಂತಂದರೆ ಎಲ್ಲ ಅಪ್ಲಿಕೇಶನ್ಗಳು ನೀವು ಡಿಲೀಟ್ ಮಾಡಬೇಕಾದ್ರೆ ಅಂದರೆ ಲಾಗೌಟ್ ಆಗಬೇಕಾದ್ರೆ ಇದೇ ರೀತಿಯಾಗಿ ಬರುತ್ತೆ ನಿಮಗೆ. ಓಕೆನಾ. ನಾನು ಇದೊಂದೇ ಅಪ್ಲಿಕೇಶನ್ ತೋರಿಸ್ತೀನಿ ಸದ್ಯ ಈಗ. Delete the connections that you have with 10-12 board result 2024. Dialog. Delete the connections that you have with 10-12 board result 2024. Heading 2. When you delete these connections, you might not be able to use some 10-12 board result 2024 features or use 10-12 board result 2024 from your Google account on any device where you're signed into your Google account. What happens to your data? Your 10-12 board result 2024 account and the data and info that you shared with 10-12 board result 2024 will not be deleted. If you want to delete the data and info that you shared with 10-12 board result 2024, visit 10-12 board result 2024. ಓಕೆ, ಇದೆಲ್ಲ ಹೇಳುತ್ತೆ. ಅಂದರೆ ಈಗ ಎಷ್ಟು ದಿನ ಏನು ಕಲೆಕ್ಟ್ ಆಗಿದೆ ಅದನ್ನೇನು ಡಿಲೀಟ್ ಆಗೋದಿಲ್ಲ, ಬಟ್ ಇವಾಗಿಂದ ಏನು ಶೇರ್ ಆಗೋದಿಲ್ಲ. ಓಕೆನಾ. ಹಾಗಾಗಿ ನಾವು ಇದನ್ನು ಡಿಲೀಟ್ ಮಾಡಬೇಕಾಗುತ್ತೆ. ಓಕೆ, ಅದು ಆಗೇನು ಅನೌನ್ಸ್ಮೆಂಟ್ ಮಾಡಿತ್ತು ಅದೆಲ್ಲ ಇಲ್ಲಿ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡೋದ್ರ ಮುಖಾಂತರ ಲೈನ್ ಬೈ ಲೈನ್ ಓಡಿಸ್ಕೋಬೋದು. ಓಕೆ, ಕ್ಯಾನ್ಸಲ್ ಇದೆ, ಇನ್ನೊಂದು ಕನ್ಫರ್ಮ್ ಇದೆ. ಓಕೆನಾ. ನೀವು ಕ್ಯಾನ್ಸಲ್ ಮಾಡ್ಬೋದು, ಅದು ಕನ್ಫರ್ಮ್ ಮಾಡ್ಬೋದು. ನಾನು ಕನ್ಫರ್ಮ್ ಮಾಡ್ತಾನೆ ಕನ್ಫರ್ಮ್ ಮಾಡ್ತಾಯಿದ್ದೀನಿ. ಕನ್ಫರ್ಮ್ ಮಾಡಿದರೆ ನೀವು ಒಂದು ನಿಮ್ಮ ಸೈನ್ ಇನ್ ಆಗಿರುತ್ತಿಲ್ಲ ಯಾವುದೊಂದು ಈ ಒಂದು ಗೂಗಲ್ ಅಕೌಂಟಿಂದ ಸೈನ್ ಇನ್ ಆಗಿರುತ್ತಿಲ್ಲ ಅದೊಂದು ಈಗ
ಇದರಿಂದ ನೀವು ಲಾಗೌಟ್ ಆದರೆ ಆ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡೋಕ್ಕೆ ಆಗೋದಿಲ್ಲ ನಿಮಗೆ ಅಂಥದ್ದೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತು. ಓಕೆನಾ, ಎಲ್ಲ ಆ್ಯಪ್ಗಳಿಗೆ ಇದೇ ರೀತಿಯಾದ ಇನ್ಸ್ಟ್ರಕ್ಷನ್ನ ಕೊಡುತ್ತೆ. ಅದು ಕ್ಯಾನ್ಸಲ್, ಕನ್ಫರ್ಮ್ ಇದೆ. ನಾವೀಗ ಕನ್ಫರ್ಮ್ ಕೊಡ್ತಾ ಇದ್ದೀನಿ ನಾನು. Delete all connections. The new app with 10/12 forward result 2024. You can delete the access. The new given the 10/12 forward result 2024 in Google. Button. Okay. Learn more. You're no longer connected. Delete all connections. The new app with ನೋಡಿ, 10. No navigate up. Button. ಒಂದು ನಿಮಿಷ. Google Play Services. Google account. Help. Google account. Web view. Third part sign in settings. Keep track of your. You share data with. Learn more about that. Edit ಓಕೆ, box. ನೋಡಿ ಇಲ್ಲಿ ಇಲ್ಲೆಲ್ಲ Total apps ಬಂದಿದೆ and ಆಗಿ. services. Filter by. Collapsed. Multi-selectable. Okay. Unselected. ಅದು, Show third party apps and services where you sign in with Google. ಓಕೆ, ಆಗಲೇ ಲಾಗೌಟ್ ಆಗಿದೆ ಅದು. ಓಕೆನಾ, ಲಾಗೌಟ್ ಆಗಿದೆ. ಹಾಗಾಗಿ ಅದು ಈಗ 8 ಆ್ಯಪ್ಸ್ ಅಂತ ತೋರಿಸ್ತಾ ಇದೆ. ಆ್ಯಪ್ಸ್ ಆ್ಯಂಡ್ ಸರ್ವಿಸಸ್ ಅಂತೇಳಿ ತೋರಿಸ್ತಾ ಇದೆ. ಇಷ್ಟ ತನಕ 9 ಅಂತ ಇತ್ತು, ಈಗ 8 ಆಗಿದೆ. ಓಕೆನಾ, ನೋಡೋಣ ಇಲ್ಲಿ ಏನು ತೋರಿಸ್ತಾ ಇದೆ ಈಗ. ನೋಡಿ, ಈಗ ಅದನ್ನು ತೋರಿಸೋದು ಅಂದರೆ 10th 12th ರಿಸಲ್ಟ್ 2024 ಆ ಆ್ಯಪ್ನ ತೋರಿಸ್ತಾ ಇಲ್ಲ. ಅದ್ರ ಬದಲಾಗಿ ಇನ್ನು ಉಳಿದಂಥ ಆ್ಯಪ್ಗಳನ್ನೆಲ್ಲ ತೋರಿಸ್ತಾ ಇದೆ. ಇದೇ ರೀತಿಯಾಗಿ ನೀವು ಎಲ್ಲ ಒಂದು ಯಾವ ಆ್ಯಪ್ಗಳಿಗೆ ಲಾಗಿನ್ ಆಗಿರ್ತಾರೋ ಇದೇ ರೀತಿಯಾಗಿ ಲಾಗೌಟ್ ಆದರೆ ನಿಮ್ಮ ಒಂದು ಡೇಟಾ ಸೇಫ್ಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ತಕ್ಷಣದಲ್ಲಿಯೇ ಯಾವ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡಿದಿರೋ ಆ ಅನ್ಇನ್ಸ್ಟಾಲ್ ಆದಂಥ ಆ್ಯಪ್ಗಳಿಂದ ಕೂಡ ನೀವು ಲಾಗೌಟ್ ಆಗಿ ಅಂತೇಳಿ ನಾನು ಒಂದು ಸಜೆಷನನ್ನು ಕೊಡ್ತಾ ಇದ್ದೀನಿ. ಲಾಗೌಟ್ ಆಗಿಲ್ಲ ಅಂದರೆ ನಿಮ್ಮ ಡೇಟಾವನ್ನೆಲ್ಲ ಅವರು ತೊಗೊತಾ ಇರ್ತಾರೆ, ನಿಮಗೆ ಗೊತ್ತಾಗದೆ ಅದು ಡೇಟಾ ಅವರಿಗೆ ಶೇರ್ ಆಗ್ತಾ ಇರುತ್ತೆ. ಹಾಗಾಗಿ ತಕ್ಷಣದಲ್ಲಿಯೇ ಹೋಗಿ ಈ ಒಂದು ಎಲ್ಲರೂ ಈ ರೀತಿಯಾಗಿ ಮಾಡಿ ನಿಮ್ಮ ಒಂದು ಡೇಟಾವನ್ನು ಸೆಕ್ಯೂರಾಗಿ ಮಾಡ್ಕೊಳ್ಳಿ. ಓಕೆನಾ, ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಈ ವಿಡಿಯೋನ ನೋಡಿದಂತಹ ನಿಮಗೆಲ್ರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ಇನ್ನೊಂದು ಸಲ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ಈ ವಿಡಿಯೋನ ಇಲ್ಲಿವರೆಗೆ ನೋಡಿದಿರಿ ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ನೂ ಹೆಚ್ಚಿನ ಜನರಿಗೆ ಮಾಹಿತಿಯನ್ನು ತಲುಪಿಸಿ ಶೇರ್ ಮಾಡಿ. ಓಕೆ, ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಮತ್ತೊಮ್ಮೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಥ್ಯಾಂಕ್ ಯು.